ಚಿಕ್ಕಮಗಳೂರು ತಾಲೂಕು ಮಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 218ರ ಸರ್ಕಾರಿ ಜಮೀನಿನಲ್ಲಿ ಬಡವರಿಗೆ ಮತ್ತು ಸೂರು ಇಲ್ಲದವರಿಗೆ ನಿವೇಶನ ಕಲ್ಪಿಸಿಕೊಡಲು ಸರ್ಕಾರ ವಿಫಲವಾದಾಗ ಸ್ವತಃ ಬಡವರು, ದಲಿತರು, ಅಲೆಮಾರಿ ಜನಾಂಗದವರು ನಿವೇಶನಕ್ಕಾಗಿ ಸದರಿ ಜಾಗವನ್ನು ಆಕ್ರಮಿಸಿಕೊಂಡಿದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಅವರು ಕಟ್ಟಿಕೊಂಡಿರುವ ಅನಧಿಕೃತ ಗುಂಪು ವಿವಾದಿತ ಸ್ಥಳಕ್ಕೆ ಹೋಗಿ ಹಣವಂತರ ಪರ ನಿಂತು ಅಮಾಯಕ ದಲಿತರು, ನೊಂದವರ ಮೇಲೆ ಅನೇಕ ಕೇಸುಗಳನ್ನು ಹಾಕಿಸಲು ಮುಂದಾಗಿರುವುದು ರೈತ ಸಂಘದ ಸಿದ್ಧಾಂತವಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ರಾಮೇಗೌಡ ಹೇಳಿದರು. ಅವರು ಏನೋ ಒಂಥರ ಉದ್ದಟತನದ ಈಗ ಉತ್ತರ ಕೊಡೋದು ಅವರು. ಯಾಕೆಂದ್ರೆ ಇವು ಮಾಡ್ತಿರೋದು ನೋಡಿದ್ರೆ ನಮ್ಮ ರೈತ ಸಂಘಕ್ಕೆ ಮಾರಕ. ಇವರು ಯಾವುದು ರೈತ ಸಂಘದ ಪೂರಕವಾದ ಕೆಲಸಗಳನ್ನು ಇದುವರೆಗೂ ಮಾಡ್ಕೊಂಡು ಬಂದಿಲ್ಲ. ಇವರು ಜಿಲ್ಲಾಧ್ಯಕ್ಷರಾದ್ಮೇಲೆ ರೈತ ಸಂಘದ್ದು ಸ್ವಲ್ಪ ಎಲ್ಲ ಒಡಕುಗಳು ಆಮೇಲೆ ಈ ಸಮಸ್ಯೆಗಳು ಹುಟ್ಟಿದ್ವು. ಅವರ ಜಿಲ್ಲಾಧ್ಯಕ್ಷರು ಅಂದ್ರೆ ಜಿಲ್ಲೆ ತಾಲೂಕಿಂದ ಹೊರಗಡೆ ಹೋಗಬೇಕು, ಎಲ್ಲಾ ತಾಲೂಕುಗಳು ಸಂಘಟನೆ ಮಾಡಿ ಆ ತಾಲೂಕುಗಳನ್ನ ಒಟ್ಟುಗೂಡಿಸಿ ಚಳವಳಿ ಮಾಡಬೇಕು. ಅದು ಬಿಟ್ಟು ಚಿಕ್ಕಮಗಳೂರು ತಾಲೂಕೊಳಗೆ ನಮಗೆ ಈ ತಾಲೂಕು ಸಮಿತಿ ಇಲ್ಲಿ ಚಿಕ್ಕಮಗಳೂರಲ್ಲಿ ಇದೆ ಅಂದ್ರೂ ನಮಗೇನು ತಿಳಿಸಲ್ಲ. ಅವ್ರು ಇಲ್ಲಿ ಬಂದು ತಾಲೂಕೊಳಗೆ ಎಲ್ಲಾ ಕೆಲಸನೂ ಮಾಡಕ್ ಹೋಗುದು. ಅದು ಏನು ವೈಯಕ್ತಿಕವಾದ ಸಮಸ್ಯೆಗಳು, ಒಬ್ಬರು ಯಾರು ಅವ್ರದ್ದು ಪಂಚಾಯತಿ ಇತ್ಯರ್ಥಗಳಿದ್ದವನ್ನ ಇವ್ರು ಹೋಗಿ ಮಾಡಕ್ ಹೋಗೋದು, ಯಾವುದು ಸಾರ್ವತ್ರಿಕವಾದ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹಂಗಾಗಿ ಈಗ ಮಾಡಿರೋದು ಇವರಲ್ಲಿ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಮಾಡಿರೋದು ಭಾರಿ ಘೋರವಾದ ತಪ್ಪು. ಇದು ಒಬ್ಬ ಬಡವರು, ಸಂತ್ರಸ್ತರು, ಅವರು ಒಂದು ಅಲೆಮಾರಿ ಜನಾಂಗದವರು, ಅವ್ರ ಮೇಲೆ ಇವರು ಉದ್ದಟತನ ತೋರಿಸಿರೋದು ಭಾರಿ ಇದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಆದ್ರಿಂದ ರೈತ ಸಂಘಕ್ಕೂ ಇದು ಕೆಟ್ಟ ಹೆಸರು ಬರ್ತಾ ಇದೆ. ಬೇರೆ ಎಲ್ಲಾ ಸಂಘಟನೆಗಳು ರೈತ ಸಂಘದ ಮೇಲೆ ಪೂರಕವಾಗಿ ಮಾತಾಡ್ತಾ ಇದ್ದಾರೆ. ಏನು ರೈತ ಸಂಘದ ಲೀಡ್ಗಳು ಈ ತರ ಒಬ್ಬ ರೈತ ಪರ ಹೋರಾಡೋದ್ಬಿಟ್ಟು, ನೊಂದವರ ಪರ ಹೋರಾಡೋದ್ಬಿಟ್ಟು ಅವರ ವಿರುದ್ಧವಾಗಿ ಈಗ ಮಾಡ್ತಾ ಇದಾರಲ್ಲ ಅಂತೇಳಿ ಜನ ಮಾತಾಡ್ಕೊಂತ ಇದ್ದಾರೆ. ಅದರಿಂದ ನಾವು ಈಗ ಸದ್ಯದಲ್ಲೇ ನಾವು ಒಂದು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡೋದ್ರಿದ್ದೀವಿ. ಎಲ್ಲಾ ತಾಲೂಕುಗಳಲ್ಲೂ ಸಂಚಾರ ಮಾಡ್ತಾ ಇದ್ವಿ. ಈಗ ಜಿಲ್ಲಾಧ್ಯಕ್ಷರ ನಾವು ಹೊಸದಾಗಿ ನೇಮಕ ಮಾಡ್ತೀವಿ. ಈಗಿರೋ ಜಿಲ್ಲಾ ಸಮಿತಿಗೂ ನಮಿಗೂ ರೈತ ಸಂಘಕ್ಕೂ ಯಾವ ಸಂಬಂಧ ಇಲ್ಲ. ಅವರು ಅನಧಿಕೃತವಾಗಿ ಕಟ್ಕೊಂಡಿರೋದು. ಅನಧಿಕೃತವಾಗಿ ಅಂದ್ರೆ ಅವ್ರಿಗೆ 6 ತಿಂಗಳು ಮಾತ್ರ ಮಹೇಶ್ ಅವರನ್ನ ಅಧ್ಯಕ್ಷರನ್ನು ಮಾಡಿದ್ದು. ಅದು ಇಡೀ ಪೂರ್ತಿ ಆಲ್ ಓವರ್ ಕಮಿಟಿ ಮಾಡಿರಲಿಲ್ಲ. ಅಧ್ಯಕ್ಷರು, ಕಾರ್ಯದರ್ಶಿ ಇಬ್ಬರು ಮಾತ್ರ ಮಾಡಿದ್ದು. ಅವರೇ ಬೇಕಾದ್ರೆ ಅದು ಒಬ್ಬ ಅಧ್ಯಕ್ಷ ಆದವರು ಎಲ್ಲಾ ತಾಲೂಕಲ್ಲೂ 2 ಜನ ಸೇರಿಸಿ ಒಂದು ಜಿಲ್ಲಾ ಸಮಿತಿ ಮಾಡಬೇಕಿತ್ತು. ಅದು ಮಾಡಲಿಲ್ಲ ಅವರು. ಏನೇನೋ ಅವರು ಇಲ್ಲಿ ಯಾರು ಅವರು ರೈತ ಸಂಘದಿಂದ ಹೆಲ್ಪ್ ಕೇಳ್ಕೊಂಡು ಬಂದಿದ್ರು ಅಂತವರನ್ನೆಲ್ಲ ಕೂಡ ಹಾಕೊಂಡ್ಬಿಟ್ಟು ಅವರೆಲ್ಲರೂ ಪದಾಧಿಕಾರಿಗಳು ಮಾಡಿ ಒಂದು ಗುಂಪನ್ನು ಕಟ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ಜಿಲ್ಲಾ ರೈತ ಸಂಘ ಅಲ್ಲ, ಅದು ಒಂದು ಡಿ ಮಹೇಶ್ ಅವರ ಗುಂಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದರಿಂದ ಡಿ ಮಹೇಶ್ ರವನ್ನ ನಾವು ಸಾರಾಸಕ್ತಾಗಿ ಅವ್ರನ್ನ ಧಿಕ್ಕರಿಸ್ತಾ ಇದೀವಿ. ನಾವು ಕೆಲವೇ ದಿವಸದಲ್ಲಿ ಒಳ್ಳೆ ಒಬ್ಬ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಹೇಳಲು ಇಷ್ಟಪಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನೇಕ ಸಂಘಟನೆಗಳು ಈ ಪ್ರಕರಣದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಅವರ ಗುಂಪಿನ ಮೇಲೆ ಬಹಿರಂಗವಾಗಿ ಆರೋಪ ಮತ್ತು ಟೀಕೆಗಳನ್ನು ಮಾಡುತ್ತಿವೆ. ಇದರಿಂದ ರೈತ ಸಂಘಕ್ಕೆ ಮುಜುಗರ ಉಂಟಾಗುತ್ತಿದೆ ಎಂದರು. ವಿಷಯ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತತ್ವ ಮತ್ತು ಸಿದ್ಧಾಂತಗಳನ್ನು ಉಲ್ಲಂಘಿಸುತ್ತಿರುವ ಚಿಕ್ಕಮಗಳೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಡಿ ಮಹೇಶ್ ಮತ್ತು ಅವರ ಅನಧಿಕೃತ ಗುಂಪಿನ ನಡವಳಿಕೆಯ ಬಗ್ಗೆ ಚಿಕ್ಕಮಗಳೂರು ತಾಲೂಕು ಮಲ್ಲೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 218ರ ಸರ್ಕಾರಿ ಜಮೀನಿನಲ್ಲಿ ಬಡವರಿಗೆ ಮತ್ತು ಸೂರು ಇಲ್ಲದವರಿಗೆ ನಿವೇಶನ ಕಲ್ಪಿಸಿಕೊಡಲು ಸರ್ಕಾರ ವಿಫಲವಾದಾಗ ಸ್ವತಃ ಬಡವರು, ದಲಿತರು, ಅಲೆಮಾರಿ ಜನಾಂಗದವರು ನಿವೇಶನಕ್ಕಾಗಿ ಸದರಿ ಜಾಗವನ್ನು ಆಕ್ರಮಿಸಿಕೊಂಡಿರುತ್ತಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಅವರು ಕಟ್ಟಿಕೊಂಡಿರುವ ಅನಧಿಕೃತ ಗುಂಪು ವಿವಾದಿತ ಸ್ಥಳಕ್ಕೆ ಹೋಗಿ ಹಣವಂತರ ಪರ ನಿಂತು ಅಮಾಯಕ ದಲಿತರ, ನೊಂದವರ ಮೇಲೆ ಅನೇಕ ಕೇಸುಗಳನ್ನು ಹಾಕಿಸಲು ಮುಂದಾಗಿರುವುದು ರೈತ ಸಂಘದ ಸಿದ್ಧಾಂತವಲ್ಲ. ಅನೇಕ ಸಂಘಟನೆಗಳು ಈ ಪ್ರಕರಣದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರ ಮತ್ತು ಅವರ ಗುಂಪಿನ ಮೇಲೆ ಬಹಿರಂಗವಾಗಿ ಆರೋಪ ಮತ್ತು ಟೀಕೆಗಳನ್ನು ಮಾಡುತ್ತಿವೆ. ಇದರಿಂದ ರೈತ ಸಂಘಕ್ಕೆ ಮುಜುಗರ ಉಂಟಾಗಿದೆ. ತಾಲೂಕಿನ ಮತ್ತು ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳು ರೈತರ ಜೀವನವನ್ನು ನಾಶಪಡಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ರೈತ ಸಮುದಾಯದ ರಕ್ಷಣೆಗಾಗಿ ಹೋರಾಡುವುದು ರೈತ ಸಂಘದ ಜವಾಬ್ದಾರಿಯಾಗಿದೆ. ಆದರೆ ಅನೇಕ ವರ್ಷಗಳಿಂದಲೂ ಜಿಲ್ಲಾಧ್ಯಕ್ಷರ ಗುಂಪು ಇದೇ ರೀತಿ ಸಂಘ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಿದ್ದು ಸಂಘವನ್ನು ಬೆಳೆಸದೆ ಕೇವಲ ಸಂಘಕ್ಕೆ ಮಾಲೀಕರಾಗಿದ್ದಾರೆ ಮತ್ತು ರೈತರೇ ರೈತ ಸಂಘವನ್ನು ನಂಬುತ್ತಿಲ್ಲ, ಬೆಂಬಲಿಸುತ್ತಿಲ್ಲ. ರೈತ ಸಂಘದ ಶಕ್ತಿಯೇ ಕುಗ್ಗಿ ಹೋಗಿದೆ. ತಾಲೂಕಿನ ಮತ್ತು ಜಿಲ್ಲೆಯ ರೈತರ ಪರವಾಗಿ ಹೋರಾಡುತ್ತಿದೆ ಎಂದು ಡೋಂಗಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಜಿಲ್ಲಾಧ್ಯಕ್ಷರ ಗುಂಪಿನ ಹೋರಾಟದಲ್ಲಿ ರೈತರೇ ಭಾಗವಹಿಸುತ್ತಿಲ್ಲ.
ಮುಳ್ಳುಂಡಪ್ಪ, ಕಾಂತರಾಜು, ಪರ್ವತೇಗೌಡ, ಚಂದ್ರಶೇಖರ್, ಚಿನ್ನಲಕ್ಷ್ಮಿ ಉಪಸ್ಥಿತರಿದ್ದರು.